ಚಾನಲ್ ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ವ್ಲಾಗ್ಸ್ ಮಾಡಕ್ ಶುರು ಮಾಡಿದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ನನ್ಗೆ ಹೀಗೆ ಇರ್ಲಿ. ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ನಮ್ಮ ಬನ್ನೂರ್ ಪಕ್ಕದಲ್ಲಿ ಇರುವಂತ ವಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ನಾವು ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗದ. ವಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟ ಬಂದು ಬಿ ಬೆಟ್ಟಲ್ಲಿ ಇರೋದು. ಅದು ನಮ್ಮ ಬನ್ನೂರಿಂದ ಜಸ್ಟ್ 10 ಕಿಲೋಮೀಟರ್ಸ್ ದೂರ ಅಷ್ಟೇನೆ. ರಥಸಪ್ತಮಿ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋದ ಅಂತ ಹೇಳಿ ಅಪ್ಪ ಅಮ್ಮ ಮತ್ತೆ ನಾನು ಹೊರಟಿದ್ವಿ. ಸೊ ಫೈನಲಿ ಬೆಟ್ಟದ ಹತ್ರ ಬಂದು ತಲುಪಿದ್ವಿ. ಅಲ್ಲಿ ಕಾಣಿಸ್ತಿರೋದೇ ಬೆಟ್ಟ. ಬೆಟ್ಟದ ಮೇಲ್ಗಡೆ ಬಂದು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ. ದೇವಸ್ಥಾನದೊಳಗಡೆ ಫೋಟೋಸ್ ಮತ್ತು ವಿಡಿಯೋಸ್ ಅಲೋ ಇರಲಿಲ್ಲ. ಬಟ್ ನಾನು ಹಂಗೂ ದೇವ್ರದ್ದು ಒಂದೆರಡು ವಿಡಿಯೋಸ್ ತಗೊಂಡ್ಬಿಟ್ಟೆ. ಗೈಸ್ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದೇವಸ್ಥಾನದೊಳಗಡೆ ಫೋನ್ ಅಲೋ ಇಲ್ಲ, ಸೊ ಅದಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ನಾವು ಹೋಗೋಷ್ಟರಲ್ಲಿ ತೇರೆಲ್ಲ ಮುಗ್ದೋಗ್ಬಿಟ್ಟಿತ್ತು. ಪ್ರತಿ ವರ್ಷ ರಥಸಪ್ತಮಿಗೆ ಬೆಟ್ಟದಲ್ಲಿ ತೇರ್ ನಡೆಯುತ್ತೆ. ತೇರ್ಗೆ ಹಾಗೆ ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟ್ ಫೋಟೋಸ್ ತಗೊಳ್ಳೋದ ಅಂತ ಹೋದ್ವಿ. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ. ಫೋಟೋಸ್ ಎಲ್ಲ ತಗೊಂಡಾದ್ಮೇಲೆ ಹಾಗೆ ಬಸವಂಗೂ ನಮಸ್ಕಾರ ಮಾಡ್ಕೊಂಡು ರಾಘವೇಂದ್ರ ಸ್ವಾಮಿ ಮಠಕ್ಕೂ ಹೋಗಿದ್ದು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಸೊ ಗೈಸ್, ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಇನ್ನಷ್ಟು ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್.